ಮೈಸೂರಿನ ಮಹಾಜನತೆಗೆ ನಮಸ್ಕಾರ. ಕರ್ನಾಟಕ ಸರ್ಕಾರ ಮಹದುದ್ದೇಶದಿಂದ ಆಯೋಜನೆ ಮಾಡಿದೆ ಬೃಹತ್ ಉದ್ಯೋಗ ಮೇಳ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ಬೃಹತ್ ಉದ್ಯೋಗ ಮೇಳ, ಯುವ ಸಮೃದ್ಧಿ ಸಮ್ಮೇಳನ ಆಯೋಜನೆಯಾಗಿದೆ. ವಿದ್ಯಾಭ್ಯಾಸದಿಂದ ನಮ್ಮ ಜೀವನದ ಗುರಿಯನ್ನು ನಾವು ಯಾವುದು ಅಂತ ಕಲ್ಪಿಸಬಹುದು. ಆದರೆ ಆ ಗುರಿಯನ್ನು ಮುಟ್ಟಲು ಕೌಶಲ್ಯ ಒಂದೇ ದಾರಿ. ಉದ್ದೇಶ ಏನು ಅಂತಂದರೆ, ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಕೊಡೋದಷ್ಟೇ ಅಲ್ಲ, ಅವರಿಗೆ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ಒಂದು ಸದುದ್ದೇಶ ನಮ್ಮ ಸರ್ಕಾರಕ್ಕಿದೆ. ಬಹಳ ಜನ ವಿದ್ಯೆ ಕಲಿತು ಉದ್ಯೋಗ ಇಲ್ಲದೇನೆ ಯುವಕರು ಯುವತಿಯರು ಬಹಳ ಕಷ್ಟಪಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಉದ್ಯೋಗ ಮೇಳವನ್ನು ಮಾಡಬೇಕು. ಉದ್ಯೋಗ ಮೇಳದ ಮೂಲಕ ಉದ್ಯಮಿಗಳನ್ನ, ಉದ್ಯೋಗ ಆಕಾಂಕ್ಷಿಗಳನ್ನ ಸೇರಿಸಬೇಕು. ಅವರಿಗೆ ಸ್ಥಳದಲ್ಲೇ ಉದ್ಯೋಗವನ್ನ ಕೊಡ್ತಕ್ಕಂಥದನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನ ಎಲ್ಲ ಕಡೆ ಮಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಉದ್ಯೋಗಾಕಾಂಕ್ಷಿಗಳಿಗೆ ಶುಭ ಹಾರೈಸಿದಂತ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾವಾಗ ನಾವೇ ಹೋದ್ರು ಕೊಡ್ತಿರ್ಲಿಲ್ಲ. ಇವಾಗ ಮಕ್ಳು ಮುಂದೆ ಡೆವಲಪ್ಮೆಂಟ್ ಆಗ್ಲಿ, 10th ಆದ ತಕ್ಷಣ ಎಲ್ಲ ಡ್ರಾಪ್ ಮಾಡ್ಬಿಡ್ತಿರು ಮೊದ್ಲು. ಇವಾಗ PUC ಡಿಗ್ರಿ ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಅವ್ರ ಮನೆಯಲ್ಲಿ ಮ್ಯಾನೇಜ್ ಮಾಡ್ಕ ಹೋಗೋ ತನಕ ಅಷ್ಟಾದ್ರೂ ಸಿಗ್ಲಿ ಅನ್ನೋ ಅಂತ ಸರ್ಕಾರ ಮಾಡಿದೆ. ಅದು ತುಂಬಾ ಖುಷಿನೇ. ಇಲ್ಲಿ ಎಷ್ಟೊಂದು ಕಂಪ್ನೀಸ್ ಬಂದಿರ್ತವೆ. ಸೊ ನಮ್ಗೆ ಯಾವ್ದು ಬೇಕೋ ನಾವು ಅದನ್ನ ಆಪ್ಟ್ ಮಾಡ್ಕೊಬಹುದು. ಸೊ ಅದೊಂದು ನಮ್ಗೆ ಅಡ್ವಾಂಟೇಜ್ ಕೂಡ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಇದೇ ತರ ಆಗ್ತಾ ಇರ್ಲಿ, ಎಲ್ಲರಿಗೂ ಕೆಲಸ ಸಿಗ್ತಾ ಇರ್ಲಿ. ಒಂದು ಉದ್ಯೋಗ ಮೇಳದಲ್ಲಿ ನಾವು ಭಾಗವಹಿಸಿದ್ರಿಂದ ನಮಗೆ ಒಂದು 120ರಿಂದ 150 ಜನ ಕ್ಯಾಂಡಿಡೇಟ್ಸ್ಗಳು ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಬಂದು ರೆಸ್ಪಾಂಡ್ ಕೊಟ್ಟಿದ್ದಾರೆ. Today, what of the job fair happened, it was very good, nicely organized from the government department, and we got a very huge crowd here. We did not expect this much crowd from the candidates, so we expect more to come in further years. Thank you very much. Thank to government, Kannada government.